ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಿ, ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಾವು ಕರಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮೊದಲಿಗೆ ಈ ಕಡೆ ಸಾಹಿತ್ಯ ಅವರು ಹಾಗೂ ಕರ್ಣ ಅವರು ಇಬ್ಬರು ಕೂಡ ಪಾನಿಪುರಿಯನ್ನು ತಿಂತಾ ಇರ್ತಾರೆ. ಯಾರು ಜಾಸ್ತಿ ತಿಂತಾರೆ ಅಂತ ಚಾಲೆಂಜ್ ಮಾಡಿರ್ತಾರೆ. ಇಲ್ಲಿ ಕರ್ಣ ಹಾಗೂ ಸಾಹಿತ್ಯ ಅವರು ಪ್ಯಾಕ್ ಪಾನಿಪುರಿನ ಖಾಲಿ ಮಾಡ್ತಿದ್ರೆ ಇಲ್ಲಿ ಸಾಹಿತ್ಯ ಅವರಿಗೆ ಸ್ವಲ್ಪ ಪಾನಿಪುರಿ ನಿಧಾನವಾಗಿ ತಿನ್ನೋದಕ್ಕೆ ಕಷ್ಟ ಆಗ್ತಿರುತ್ತೆ. ಆಗ ಇಲ್ಲಿ ಕರ್ಣ ಅವರು ಸಾಹಿತ್ಯ ಅವರಿಗೆ ಕಷ್ಟ ಆಗ್ತಿರೋದನ್ನು ನೋಡಿ ಅವರು, ನೀವು ಖುಷಿಯಾಗಿರೋದಕ್ಕಿಂತ ನನಗೆ ದೊಡ್ಡ ಗೆಲುವು ಯಾವುದಿದೆ ಸಾಹಿತ್ಯ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು ಅಬ್ಬಾ ನಾನು ಸೋತೆ ಅಂತ ಇಲ್ಲಿ ಕರ್ಣ ಅವರು ಬೇಕು ಅಂತಲೇ ಸಾಹಿತ್ಯಗೋಸ್ಕರ ಬಿಟ್ಕೊಟ್ಬಿಡ್ತಾರೆ. ಅಬ್ಬಾ ಇನ್ನೂ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲ್ಲ, ನೀವು ಹೇಳಿದಂಗೆ ಪಾನಿಪುರಿ ತಿನ್ನೋದು ಸುಲಭ ಅಲ್ಲ ಕಣ್ರಿ, ಈ ಚಾಲೆಂಜಲ್ಲಿ ನೀವು ಗೆದ್ದಿದ್ದೀರಾ, ನೀವು ಕೇಳಿದ್ದಕ್ಕೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಅಂತ ಹೇಳಿ ಪಾನಿಪುರಿನ ತೆಗೆದು ಸಾಹಿತ್ಯಕ್ಕೆ ಕೊಡ್ತಾರೆ. ಆಮೇಲೆ ಇಲ್ಲಿ ಸಾಹಿತ್ಯ ಅವರು ಆ ಪಾನಿಪುರಿನ ತಿಂತಾರೆ. ಇಲ್ಲಿ ಪಾನಿಪುರಿ ತಿಂತ ಸಾಹಿತ್ಯ ಅವರು ಸ್ವಲ್ಪ ಸಪ್ಪಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ಯಾಕೆ ಸಾಹಿತ್ಯ, ಪಾನಿಪುರಿ ಏನಾದರೂ ಖಾರ ಜಾಸ್ತಿ ಆಯಿತಾ ಅಂತ ಹೇಳಿ ಇಲ್ಲಿ ಕರ್ಣ ಅವ್ರು ಕೇಳ್ತಾ ಇರ್ತಾರೆ. ಇಲ್ಲ ಕರ್ಣ ಅವರೇ, ಅಪ್ಪ ನೆನಪಾದ್ರು, ಈ ರೀತಿ ಅಪ್ಪನ ಜೊತೆ ಮಧ್ಯರಾತ್ರಿ ಬಂದು ಪಾನಿಪುರಿ ತಿನ್ನಬೇಕು ಅನ್ನೋ ಆಸೆ ನನಗಿತ್ತು. ಆದರೆ ಈ ಕನಸು ನನಗೆ ನನಸಾಗಲೇ ಇಲ್ಲ ಕರ್ಣ ಅವರೇ, ಈ ಕನಸು ನೀವು ನನಸು ಮಾಡಿದ್ರಿ ಅಂತ ಹೇಳಿ ಕರ್ಣಗೆ ಥ್ಯಾಂಕ್ ಯೂನ ಹೇಳ್ತಾ ಇರ್ತಾರೆ ಸಾಹಿತ್ಯ ಅವರು. ಆಗ ನಿಮ್ಮ ಥ್ಯಾಂಕ್ಸ್ನ ನೀವೇ ಇಟ್ಕೊಳ್ಳಿ, ನೀವು ಖುಷಿಯಾದ್ರಲ್ಲ ಅಷ್ಟು ಸಾಕು ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳ್ತಿದ್ರೆ, ಕರ್ಣನ ಮಾತು ಕೇಳಿ ಸಾಹಿತ್ಯಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಆಗ ಈ ಕಡೆ ಭರತ್ ಅವರು ಅರುಂಧತಿಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಏನಮ್ಮ ಹೇಳು, ನನಗೇನು ಅನ್ಯಾಯ ಆಗ್ತಿದೆ ಅಂತ, ಅದೇನೋ ಆಯಿ ಹೇಳಿದ್ದು ನಿಜ ಎಲ್ಲ ಅಂತ ಹೇಳ್ತಿದ್ದೆ, ಏನದು ಅಂತ ಇಲ್ಲಿ ಭರತ್ ಅವರು ಕೇಳ್ತಾರೆ. ಅದು ಭರತ್, ಆಯಿ ಅವರು ಯಾವಾಗಲೂ ಹೇಳ್ತಿರ್ತಾರಲ್ಲ, ನಾನು ಕರ್ಣನ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತೀನಿ ಅಂತ ನಿನ್ನ ಬಗ್ಗೆ ಕಾಳಜಿ ತೋರಿಸಲ್ಲ ಅಂತ. ಆ ಮಾತು ಯಾಕೋ ತುಂಬ ಕಾಡ್ತಿತ್ತು ಭರತ್. ಕರ್ಣನ ಮೇಲೆ ಪ್ರೀತಿಯಿಂದ ನಿನ್ನನ್ನು ಇಗ್ನೋರ್ ಮಾಡಿಬಿಟ್ನೇನೋ ಅಂತ ಹೇಳಿ ನನಗೆ ಗಿಲ್ಟಿ ಫೀಲ್ ಆಗ್ತಿತ್ತು. ಅದಕ್ಕೆ ಭರತ್ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಹೇಳಬೇಕಾದ್ರೆ ಭರತ್ ಅವರು ನಗ್ತಿರ್ತಾರೆ. ತಲೆ ಮೇಲೆ ನೀರು ಸುರಿದ್ರೆ ಭಾಗದಲ್ಲಿ ಬರದೇ ಇರುತ್ತೆ. ಹೇಳೋ, ನೀನು ಅಣ್ಣನಿಗೆ ಪ್ರಿಯಾರಿಟಿ ಕೊಡ್ತಿರೋದು ಸರಿಯಾಗೇ ಇದೆ ಅಮ್ಮ ಅಂತ ಹೇಳಿ ಭರತ್ ಅವರು ಹೇಳ್ತಾ ಇರ್ತಾರೆ. ಅದು ನನಗೂ ಗೊತ್ತು ಕಣು ಅಂತ ಇಲ್ಲಿ ಯಾರು ಅಂತ ಹೇಳಿ ಬರ್ತಾ ಇರ್ತಾರೆ. ಆಗ ಈ ಮನಸ್ಸಲ್ಲಿ ಬೇಜಾರಿಲ್ಲ ಅಮ್ಮ, ಅಣ್ಣ ಈ ಮನೆಯಲ್ಲಿ ತುಂಬ ಇಂಪಾರ್ಟೆಂಟ್ ಅಲ್ವಾ ಅಮ್ಮ, ಅವನು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ, ಅವನು ನನಗೆ ನಗ್ತಾ ಇದ್ದರೆ ಸಾಕು, ನಾನು ಖುಷಿಯಾಗಿರ್ತೀನಿ ಅಂತ ಹೇಳಿ ಇಲ್ಲಿ ಭರತ್ ಅವ್ರು ಹೇಳ್ತಾ ಇರ್ತಾರೆ. ನನ್ನ ಬದುಕಲ್ಲಿ ಅಣ್ಣನಿಗೆ ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ, ಆ ಥರ ಹೇಳ್ಕೊಟ್ಟಿದ್ದೆ ನೀವಲ್ಲಮ್ಮ, ಆ ಥರ ಮಾತಾಡೋದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಭರತ್ ಅವರು ಅರುಂಧತಿಗೆ ಸಮಾಧಾನ ಮಾಡ್ತಾರೆ. ಅಲ್ಲಪ್ಪ ಭರತ್, ನನ್ನ ಮನಸ್ಸಲ್ಲಿ ಗಿಲ್ಟಿ ಕಾಣುತ್ತೆ, ಅದಕ್ಕೆ ಮಾತಾಡೋಕ್ಕೆ ಬಂದೆ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಹೋಗಿ ಮಲ್ಕೋ ಅಂತ ಹೇಳಿ ಇಲ್ಲಿ ಗುಡ್ ನೈಟ್ ಹೇಳಿ ಅರುಂಧತಿ ಅವರನ್ನು ಭರತ್ ಅವರು ಕಳಿಸ್ಬಿಡ್ತಾರೆ. ಆ ಕಡೆ ರಾಧಾ ಮಿಸ್ಗೆ ಒಂದು ಕೊರಿಯರ್ ಬರುತ್ತೆ. ಅದನ್ನು ತೆಗೆದು ಫೋಟೋನ ನೋಡಿ ಶಾಕಲ್ಲಿ ಇಲ್ಲಿ ಅನುರಾಧ ಅವರು ಸಾಹಿತ್ಯಗೆ ಕಾಲ್ ಮಾಡ್ತಾರೆ. ಏನಮ್ಮ ಫ್ಯಾಮಿಲಿ ಫೋಟೋ ಅಂದ್ಬಿಟ್ಟಿದ್ದೀಯಾ, ಫೋಟೋ ಕಳಿಸಿದೀಯಾ ಅಂತ ಸಾಹಿತ್ಯನ ಕೇಳಬೇಕಾದ್ರೆ ಏನು ಹೇಳ್ತಿದ್ದೀರಾ ಮಿಸ್, ನಾನು ಫೋಟೋ ಕಳಿಸಿದ್ದೀನಾ ಅಂತ ಇಲ್ಲಿ ಸಾಹಿತ್ಯ ಅವರು ಕೇಳ್ತಾರೆ. ನಾನಲ್ಲ ಮೇಡಮ್ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಹೇಳಬೇಕಾದ್ರೆ, ಹೌದು ನೀನೇ ಕಳಿಸಿರೋದಲ್ಲ ಫ್ಯಾಮಿಲಿ ಫೋಟೋ ಅಂದ್ಬಿಟ್ಟು ಇದು ಯಾವುದೋ ಫೋಟೋ ಕಳಿಸಿದೆಯಲ್ಲಮ್ಮ ಅಂತ ರಾಧಾ ಮಿಸ್ ಹೇಳಬೇಕಾದ್ರೆ, ಅದು ಯಾವ ಫೋಟೋ ಮೇಡಮ್, ಏನು ಫೋಟೋ ಮೇಡಮ್, ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಸಾಹಿತ್ಯ ಅವರು ಕೇಳ್ತಾರೆ. ನಿಮಗೆ ಫೋಟೋ ಕಳಿಸ್ತೀನಿ ಅಂತ ಹೇಳಿ ರಾಧಾ ಮಿಸ್ ಸಾಹಿತಿಗೆ ಫೋಟೋ ಕಳಿಸ್ಬಿಡ್ತಾರೆ. ಆಗ ಇಲ್ಲಿ ವಾಟ್ಸಪ್ಪಲ್ಲಿ ಫೋಟೋದಲ್ಲಿ ಏನಿರುತ್ತೆ ಅಂದರೆ ಇಲ್ಲಿ ವನಜಾ ಅವರು ಸಾಹಿತ್ಯನ ಮೇಲೆ ಕೈ ಮಾಡೋದಕ್ಕೆ ಬಂದಿರ್ತಾರೆ. ಗ್ರೂಪ್ ಫೋಟೋ ತಗೋಬೇಕಾದ್ರೆ ಫ್ಯಾಮಿಲಿ ಆ ಫೋಟೋನ ಇಲ್ಲಿ ರಾಧಾ ಮಿಸ್ ಸಾಹಿತ್ಯ ಅವರು ಕಳಿಸಿರ್ತಾರೆ. ಇಲ್ಲಿ ಸಾಹಿತ್ಯ ಅವರು ನೋಡಿ ತುಂಬಾ ಶಾಕ್ ಆಗ್ತಾರೆ. ಮೇಡಮ್, ಆ ಫೋಟೋ ಯಾರು ಕಳಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್ ಅಂತ ಹೇಳಿ ಇಲ್ಲಿ ರಾಧಾ ಮಿಸ್ಗೆ ಮತ್ತೆ ಕಾಲ್ ಮಾಡಿದಾಗ ಸಾಹಿತ್ಯ ಅವ್ರು ಹೇಳ್ತಾ ಇರ್ತಾರೆ. ಅಂದರೆ
ಫೋಟೋ ನೀನು ಕಳಿಸಿರೋದಲ್ವಾ, ಹಾಗಾದರೆ ಇದು ಅವಳದ್ದೇ ಕೆಲಸ ಅಂತ ಹೇಳಿ ರಾಧಾ ಮಿಸ್ ಕಾಲ್ ಕಟ್ ಮಾಡಿಬಿಡ್ತಾರೆ. ಆಗ ತುಂಬ ಕೋಪ ಮಾಡ್ಕೊಬಿಡ್ತಾರೆ. ಈ ಕಡೆ ಅವಳು ಅಂದರೆ ಯಾರು ಮೇಡಮ್ ಅಂತ ಸಾಹಿತಿ ಅವರು ಪ್ರಶ್ನೆ ಮಾಡ್ತಾರೆ. ಅದೇ ಯಾರು ಈ ಫೋಟೋ ಕಳಿಸಿದ್ದಾರೆ ಅಂತ ಕೇಳಿದೆ ಅಂತ ಇಲ್ಲಿ ರಾಧಾ ಮಿಸ್ ಹೇಳ್ತಾರೆ. ಸಾಹಿತ್ಯ ನಿಮಗೆ ಕಾಲ್ ಮಾಡ್ತಿದ್ದೀನಮ್ಮ, ನಂಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಈ ಕಡೆ ಸಾಹಿತ್ಯ ಅವರು ಅಲ್ಲ ಮೇಡಮ್ ಅವಳು ಅಂದರೆ ಯಾರು ಅಂತ ಕೇಳೋ ಅಷ್ಟರಲ್ಲೇ ಇಲ್ಲಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಈ ಕಡೆ ರಾಧಾ ಮಿಸ್ ತುಂಬ ಕೋಪ ಮಾಡ್ಕೊಂಡಿದ್ರೆ ಈ ಕಡೆ ಸಾಹಿತ್ಯ ಅವರು ಅವಳು ಅಂದರೆ ಯಾರು ಅಂತ ಹೇಳಿ ತಲೆ ಕೆಡಿಸ್ಕೊಂಡಿರ್ತಾರೆ. ಯಾರು ಆ ಹುಡುಗಿ ಬಗ್ಗೆ ಇಲ್ಲಿ ರಾಧಾ ಮಿಸ್ ಅವರು ಹೇಳಿದ್ರು ಅಲ್ಲ. ಈ ಫೋಟೋನ ಯಾರು ರಾಧಾ ಮಿಸ್ಗೆ ಕಳಿಸಿದ್ರು, ಏನಾದರೂ ಫೋಟೋಗ್ರಾಫರ್ ಕಳಿಸಿದ್ರಾ? ಆಮೇಲೆ ಇಲ್ಲಿ ಸಾಹಿತ್ಯ ಅವರು ಫೋಟೋಗ್ರಾಫರ್ಗೆ ಫೋನ್ ಮಾಡಿ ಏನಾದರೂ ಫೋಟೋ ತೆಗೆದ್ರಾ ಅಂತ ಹೇಳಿದ್ರೆ, ಅಯ್ಯೋ ಮೇಡಮ್ ಇಲ್ಲಿ ಹಾಕ್ತಿರುವ ಅವರಿಗೆ ನಾನೇನು ಫೋಟೋ ತೆಗಿಯೋಕ್ಕೆ ಆಗಲ್ಲ, ಏನೂ ತೆಗ್ದಿಲ್ಲ ಮೇಡಮ್ ಅಂತ ಹೇಳಿ ಫೋಟೋಗ್ರಾಫರ್ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಹಾಗಾದರೆ ಯಾರು ಫೋಟೋ ತೆಗ್ದಿದ್ರು, ಬೇರೆ ಯಾರಾದರೂ ಮನೆಗೆ ಬಂದಿದ್ರಾ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಸೆಕ್ಯೂರಿಟಿ ಅವ್ರ ಹತ್ರ ಹೋಗಿ ವಿಚಾರಿಸೋದಕ್ಕೆ ಅಂತ ಸಾಹಿತ್ಯ ಅವರು ಹೋಗ್ತಾರೆ. ಯಾರಾದರೂ ಬಂದಿದ್ರಾ ಅಂತ ಹೇಳಿ ಸೆಕ್ಯೂರಿಟಿ ಅವರನ್ನು ಕೇಳಿದಾಗ, ಇಲ್ಲ ಮೇಡಮ್ ಯಾರೂ ಬಂದಿಲ್ಲ, ಫೋಟೋಗ್ರಾಫರ್ ಅಷ್ಟೇ ಬಂದಿದ್ದು ಅಂತಾರೆ. ಸರಿ ಆಯಿತು ಅಣ್ಣ, CCTV ಫುಟೇಜ್ ನೋಡಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಸೆಕ್ಯೂರಿಟಿ ಅವರಿಗೆ ಹೇಳಿದಾಗ, ಇಲ್ಲಿ ಸೆಕ್ಯೂರಿಟಿ ಅವರು CCTV ಫುಟೇಜ್ನ ನೋಡಿದಾಗ ಅಲ್ಲಿ ಬರೀ ಫೋಟೋಗ್ರಾಫರ್ಸ್ ಮಾತ್ರ ಇರ್ತಾರೆ. ಹಾಗಾದರೆ ಬರೀ ಫೋಟೋಗ್ರಾಫರ್ಸ್ ಬಂದಿದ್ದು, ಅವ್ರು ತೆಗ್ದಿಲ್ಲ ಅಂತ ಹೇಳಿದ್ರು, ಪಕ್ಕನೇ ಇದ್ದರು, ಯಾರೂ ತೆಗ್ದಿರ್ಬೋದು ಈ ಫೋಟೋನ. ಹಾಗಾದರೆ ಯಾರು ಈ ಮನೇಲಿ ಯಾರೋ ಫೋಟೋ ತೆಗ್ದಿದ್ರು, ಆ ಥರ ರಾಧಾ ಮೇಡಮ್ಗೆ ಯಾಕೆ ಕಳಿಸಿದ್ದಾರೆ ಅಂತ ಇಲ್ಲಿ ಸಾಹಿತ್ಯ ಅವರು ತುಂಬಾ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಕರ್ಣ ಅವರು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ತುಂಬಾ ನಡುಕ್ತಿರ್ತಾರೆ. ಯಾಕೆ ಕಾರಣ ಎನಿಸಿ ಯಾಕೆ ನಡುಕ್ತಿದ್ದೀರಾ ಅಂದಾಗ, ಏನಿಲ್ಲ ನನಗೆ ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ, ಹೋಗಿ ಬರ್ತೀನಿ ಅಂತ ಇರುತ್ತೆ. ನೀವೇನು ಒಂಥರ ಸ್ವಲ್ಪ ಹಣೆನ ಮುಟ್ಟು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು, ಅಯ್ಯೋ ಕರ್ಣ ಅವರೇ ಬಂದುಬಿಟ್ಟು ಪಾಪ ನೀವು ನಿನ್ನೆ ರಾತ್ರಿ ನನ್ನ ಜೊತೆ ಪಾನಿಪುರಿ ತಿನ್ನೋಕ್ಕೆ ಬರಬಾರ್ದಾಗಿತ್ತು, ಅದಕ್ಕೋಸ್ಕರನೇ ಜ್ವರ ಬಂದುಬಿಟ್ಟಿದೆ ಅಂತ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದರೆ, ಇಲ್ಲಿ ಸಾಹಿತ್ಯ ಅವರು ಅರ್ಜೆಂಟಾಗಿ ಲೇಟ್ ಮೀಟಿಂಗ್ ಇದೆ, ಹೋಗಿ ಬಂದುಬಿಡ್ತೀನಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಆಚೆ ಹೋಗ್ತಾರೆ. ಇಲ್ಲಿ ಹೋಗಬೇಕಾದ್ರೆ ಅರುಂಧತಿ ಅವರು ಸಿಗ್ತಾರೆ. ಯಾಕೆ ಕರ್ಣ ಒಂಥರ ಇದೆಯಾ ಅಂತ ಕೇಳಿದಾಗ, ಏನಿಲ್ಲಮ್ಮ ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ, ಹೋಗಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೋಗ್ತಾರೆ. ಆಗ ಹೋಗೋಕ್ಕೆ ಕಾರಣ, ಇಲ್ಲಿ ಇಂಪಾರ್ಟೆಂಟ್ ಕ್ಲೈಂಟ್ ನಿಮಗೋಸ್ಕರನೇ ಕಾಯ್ತಿರ್ತಾರೆ ಅಂತ ಹೇಳಿ ಅರುಂಧತಿ ಅವರು ಮನಸಲ್ಲೇ ಅನ್ಕೋತಿರ್ತಾರೆ. ಆ ಕಡೆ ರಾಧಾ ಮಿಸ್ ಫೋಟೋನ ನೋಡಿಕೊಂಡು ಅರುಂಧತಿ ಮನಸ್ಸಲ್ಲಿ ಏನಿದೆ ಅಂತಲೇ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ವಲ್ಲ. ಆಮೇಲೆ ಇಲ್ಲಿ ಅನುರಾಧ ಅವರಿಗೆ ಅರುಂಧತಿ ಅವರು ಕಾಲ್ ಮಾಡ್ತಾರೆ. ಆ ಕಡೆ ಕರ್ಣ ಅವರಿಗೆ ಒಂದು ಕಾಲ್ ಬರುತ್ತೆ. ಬಂದಿರ್ತಾರೆ. ಅವರು ಕಾಲಲ್ಲಿ ಮಾತಾಡ್ತಿರ್ತಾರೆ. ನನಗೆ ಯಾಕೋ ಫೋಟೋ ಕಳಿಸಿದೀಯಾ ಅಂತ ಹೇಳಿ ಇಲ್ಲಿ ಅನುರಾಧ ಮಿಸ್ ಕೇಳಬೇಕಾದ್ರೆ, ಯಾಕೂ ಫೋಟೋ ಇಷ್ಟ ಆಗಲಿಲ್ವಾ ಸಾಹಿತ್ಯ, ನಿನ್ನ ಮನೆಯವ್ರನ್ನೆಲ್ಲ ಖುಷಿಯಾಗಿರ್ತೀನಿ ಕೂರಿಸಿ ಒಂದು ಗ್ರೂಪ್ ಫೋಟೋ ಕಳಿಸ್ತೀನಿ ಅಂತ ಅದೇ ಗ್ರೂಪ್ ಫೋಟೋನೇ ನಾನು ನಿನಗೆ ಕಳಿಸಿರೋದು, ಅದಕ್ಕೆ ಯಾಕೆ ಕೋಪ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಅನುರಾಧ ಅವರಿಗೆ ಕೇಳ್ತಿರ್ತಾರೆ. ಆಗ ಕೊನೆಗೂ ನಿನ್ನ ದುಷ್ಟ ಬುದ್ಧಿನೇ ತೋರಿಸ್ಬಿಟ್ಟಲ್ಲ ಅಂತ ಹೇಳಿ ಇಲ್ಲಿ ಅನುರಾಧ ಮಿಸ್ ಹೇಳಬೇಕಾದ್ರೆ, ಕೊನೆಗೂ ಅಷ್ಟೇ, ಮೊದಲಿಂದನೂ ಅಷ್ಟೇ, ಈ ಮನೆಯಲ್ಲಿ ನನ್ನ ಮಾತೇ ನಡೆಯೋದು ಅಂತ ಇಲ್ಲಿ ಕರ್ಣ ಅವ್ರ ಮುಂದೆ ಫೋನಲ್ಲಿ ಮಾತಾಡ್ತಿರೋದ್ರೆ ಈ ಕಡೆ ಅರುಂಧತಿ ಅವರು ಕರ್ಣನ ನೋಡಿಕೊಂಡು ಇಲ್ಲಿ ಅನುರಾಧ ಅವ್ರ ಜೊತೆ ಮಾತಾಡ್ತಿರ್ತಾರೆ. ನೀನು ಮಾಡೋ ಒಂದು ತಪ್ಪಿಗೂ ಈಗ ನಿನ್ನ ಮಗ ಶಿಕ್ಷೆ ಅನುಭವಿಸ್ತಿದ್ದಾನೆ ಅಂತ ಅರುಂಧತಿ ಅವರು ಹೇಳಿದಾಗ ಅನುರಾಧ ಅವರಿಗಂತೂ ಟೆನ್ಷನ್ ಶುರು ಆಗಿಬಿಡುತ್ತೆ. ನಿನ್ನ ಮಗ ನೋವಲ್ಲಿ ನರಳಾಡ್ತಾನೆ, ಅದೇ ನಾನು ಕೊಡೋ ಶಿಕ್ಷೆ ಅಂತ ಹೇಳಿ ಅರುಂಧತಿ ಅವರು ಹೇಳ್ತಾರೆ. ಈಗ ನಿನ್ನ ಮಗನ ಕತೆ ಮುಗಿಯುತ್ತೆ, ವೇಟ್ ಆ್ಯಂಡ್ ವಾಚ್ ಅಂತ ಹೇಳಿ ಅರುಂಧತಿ ಅವರು ಕಾಲ್ನ ಕಟ್ ಮಾಡಿಬಿಡ್ತಾರೆ. ಆ ಕಡೆ ಅರುಂಧತಿ ಅವರು ಮಾತು
ಕೇಳಿ ಅನುರಾಧ ಅವರು ಸಾಹಿತ್ಯಗೆ ಕಾಲ್ ಮಾಡಿ, ನೋಡು ಸಾಹಿತ್ಯ, ಇವತ್ತು ಕರ್ಣನ್ ಮನೆಯಿಂದ ಆಚೆ ಕಳಿಸ್ಬೇಡ ಅಂತ ಹೇಳಿ ಮನೇಲೇ ಇಟ್ಕೋ ಅಂತ ಹೇಳಿ ಇಲ್ಲಿ ಅನುರಾಧ ಮಿಸ್ ಹೇಳ್ತಿದ್ರೆ, ಸಾಹಿತ್ಯ ಅವರು ಅಯ್ಯೋ ಮೇಡಮ್ ಯಾಕೆ ಹೀಗೆ ಹೇಳ್ತಿದ್ದೀರಾ, ಕರ್ಣ ಅವಾಗಲೇ ಏನೋ ಅರ್ಜೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ ಅಂತ ಹೊರಟೋದ್ರಲ್ಲ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳಬೇಕಾದ್ರೆ, ಒಂದು ನಿಮಿಷ ಇರು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾರೆ. ಈ ಕಡೆ ಕರ್ಣ ಅವರು ಕಾರ್ ಓಡಿಸ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಅನುರಾಧ ಮಿಸ್ ಅವರು ಕರ್ಣನ್ಗೆ ಕಾಲ್ ಮಾಡಿ, ಎಲ್ಲಿದ್ದೀಯಪ್ಪ ನೀನು, ಈಗಲೇ ನಿನ್ನ ಮನೆಗೆ ವಾಪಸ್ ಹೋಗಪ್ಪ ಅಂತ ಹೇಳಿ ಅನುರಾಧ ಮಿಸ್ ಕರ್ಣನ್ಗೆ ಹೇಳಬೇಕಾದ್ರೆ, ಯಾಕೆ ಮೇಡಮ್ ನನ್ನ ಧ್ವನಿಲೇ ಗೊತ್ತಾಗೋಯ್ತಾ ನನಗೆ ಹುಷಾರಿಲ್ಲ ಅಂತ, ಏನಪ್ಪ ಹುಷಾರಿಲ್ಲಪ್ಪ ಏನಾಯಿತು ಕರ್ಣ ಅಂತ ಹೇಳಬೇಕಾದ್ರೆ ಅಂತಂದು, ಇರಲಿಲ್ಲ ಮೇಡಮ್, ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ ಅಂತ ಹೇಳಿ, ತೊಂದರೆ ಏನೂ ಇಲ್ಲ, ನಾನು ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತೀನಿ ಅನ್ಬೇಕಾದ್ರೆ ಕರ್ಣ ಅವರು ಹೇಳ್ತಾರೆ, ಏನೂ ಇಲ್ಲ ಕಣಪ್ಪ, ನೀನು ಎಲ್ಲಿಗೂ ಹೋಗೋದು ಬೇಡ, ನೀನು ಮನೆಗೆ ವಾಪಸ್ ಹೊರಟೋಗು. ಮೇಡಮ್ ಇಲ್ಲ ಮೇಡಮ್, ನೀವು ಏನು ಹೇಳ್ತಿದ್ದೀರ ಏನು ಕೇಳಿಸ್ತಿಲ್ಲ ಮೇಡಮ್, ಏನೋ ನೆಟ್ವರ್ಕ್ ಇಶ್ಯೂ ಇದೆ ಅನಿಸುತ್ತೆ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತಾರೆ. ಈ ಕಡೆ ಸಾಹಿತ್ಯ ಅವರು ಭರತ್ ಹತ್ರ ಕರ್ಣ ಅವರು ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಅಂದರು, ಯಾವ ಇಂಪಾರ್ಟೆಂಟ್ ಮೀಟಿಂಗ್, ಎಲ್ಲಿ ಹೋಗಿದ್ದಾರೆ ಅಂತ ಸಾಹಿತ್ಯ ಅವರು ಹೇಳಬೇಕಾದ್ರೆ, ಅಯ್ಯೋ ಅದಕ್ಕೆ ಈ ಥರ ಏನು ಇಂಪಾರ್ಟೆಂಟ್ ಮೀಟಿಂಗ್ ಇಲ್ವಲ್ಲ, ಇದ್ದಿದ್ರೆ ನನಗೆ ಗೊತ್ತಾಗಿರೋದು ಅಂತ ಭರತ್ ಅವರು ಹೇಳ್ತಾರೆ. ಅಯ್ಯೋ ಭರತ್, ಕರ್ಣ ಅವರು ಈ ರೀತಿನೇ ಹೇಳಿ ಹೋದ್ರಲ್ಲ, ತುಂಬ ಹುಷಾರಿರಲಿಲ್ಲ ಪಾಪ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇಲ್ಲಿ ಭರತ್ ಅವರು ತಂದೆಗೆ ಪಪ್ಪ ಏನಾದರೂ ಮೀಟಿಂಗ್ ಇತ್ತಾ ಅಂತ ಅಂದಾಗ, ಏನೂ ಮೀಟಿಂಗ್ ಇರಲಿಲ್ವಲ್ಲ ಅಂತ ಇಲ್ಲಿ ಕರ್ಣನ್ ತಂದೆ ಹೇಳ್ತಾರೆ. ಅಯ್ಯೋ ಭರತ್, ಹಾಗಾದರೆ ನನಗೆ ಅನ್ನಿಸ್ತಾ ಇದೆ ಕರ್ಣನ್ಗೇನು ಅಪಾಯ ಆಗ್ತಿದೆ ಅಂತ ಇಲ್ಲಿ ಸಾಹಿತ್ಯ ಅವ್ರು ಹೇಳ್ತಾರೆ. ಈ ಕಡೆ ಕರ್ಣ ಅವರು ಕಾರಲ್ಲಿ ಹೋಗ್ತಾ ನಿಲ್ಲಿಸ್ತಾರೆ. ಅದನ್ನು ಒಂದು ವ್ಯಕ್ತಿ ಕಾರಲ್ಲಿ ಫಾಲೋ ಮಾಡ್ತಿರ್ತಾರೆ. ಆ ವ್ಯಕ್ತಿ ಇಲ್ಲಿ ಪ್ರಸನ್ನ ಹಾಗೂ ಅರುಂಧತಿ ಅವರು ಕಾಲ್ ಮಾಡಿ, ಈ ಥರ ಕಾರ್ ನಿಲ್ಲಿಸಿದ್ದಾರೆ, ಕರ್ಣ ಅವರು ನೀರು ಕುಡಿತಿದ್ದಾರೆ ಅಂತ ಹೇಳಿದಾಗ, ಸರಿ ಆಯಿತು ಅವನನ್ನು ಫಾಲೋ ಮಾಡ್ಕೊಂಡು ಹೋಗು, ಅವನು ಹೋಗೋ ರೂಟ್ ತಲುಪಲಿ, ಆಮೇಲೆ ಅವನ ಕತೆ ಮುಗಿಯುತ್ತೆ ಅಂತ ಹೇಳಿ ಇಲ್ಲಿ ಪ್ರಸನ್ನ ಅವರು ಹೇಳ್ತಾರೆ. ಆಗ ಇಲ್ಲಿ ಅರುಂಧತಿ ಅವರು ಮಾತ್ರ ಪ್ರಸನ್ನ ನೋಡಿಕೊಂಡು ನಗ್ತಿರ್ತಾರೆ. ಇಲ್ಲಿ ಅರುಂಧತಿ ಹಾಗೂ ಪ್ರಸನ್ನ ಅವರು ಅನುರಾಧ ಮಿಸ್ ಮನೆ ಕಡೆಗೆ ಹೋಗ್ತಿರ್ತಾರೆ. ಆಗ ಆ ಕಡೆ ಕರ್ಣ ಅವರು ಕೂಡ ಸುಸ್ತಾಗಿದೆ ಅಂತ ಹೇಳಿ ಹುಷಾರಿಲ್ಲ ಅಂತ ಅಂದ್ಕೊಂಡು, ಆದರೂ ಈ ಕ್ಲೈಂಟ್ ಮೀಟಿಂಗ್ ಮಿಸ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಹೇಳ್ತಿರ್ತಾರೆ. ಇಲ್ಲಿ ಅನುರಾಧ ಮಿಸ್ ದೇವ್ರ ಹತ್ರ ಬೇಡ್ಕೋತಿರ್ತಾರೆ, ದೇವರೇ ಈ ದುಷ್ಟ ಶಕ್ತಿಗಳಿಂದ ನನ್ನ ಮಗನ ಹೇಗಾದರೂ ಮಾಡಿ ಕಾಪಾಡಪ್ಪ ಅಂತ, ಇವತ್ತು ಒಂದು ದಿನ ಅವನನ್ನು ಹೇಗಾದರೂ ಕಾಪಾಡು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅಲ್ಲಿ ಪ್ರಸನ್ನ ಹಾಗೂ ಅರುಂಧತಿ ಅವರು ಬರ್ತಾರೆ. ನಿನ್ನ ಮಗನ ಆ ದೇವರೆಲ್ಲ ಯಾರು ಬಂದ್ರೂ ಕೂಡ ಕಾಪಾಡೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಂಗೆ ಅಲ್ಲಿ ಅನುರಾಧ ಮಿಸ್ ಅರುಂಧತಿ ಅವರನ್ನು ನೋಡಿ ತುಂಬ ಶಾಕ್ ಆಗ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.